ಸ್ನೇಹಿತರೆ ನಮಸ್ಕಾರ. ಈಗಾಗಲೇ ತಾವೆಲ್ಲ GPSTR ಪರೀಕ್ಷೆಗೆ ತಯಾರಿಯನ್ನು ಮಾಡ್ತಾಯಿದ್ದೀರಿ. ಈ GPSTR ಪರೀಕ್ಷೆಯ ಒಂದು ಸ್ವರೂಪ ಯಾವ ರೀತಿ ಐತಿ ಅನ್ನೋದು ತಮಗೆಲ್ಲರಿಗೆ ಗೊತ್ತೈತಿ. ಈ ಒಂದು ಪರೀಕ್ಷೆಯಲ್ಲಿ ಪತ್ರಿಕೆ 2 ಪೇಪರ್ 2 ಅಂತ ಒಂದು ಪರೀಕ್ಷೆ ಇರ್ತೈತಿ. ಆ ಪರೀಕ್ಷೆ 150 ಒಂದು ಅಂಕಗಳನ್ನು ಒಳಗೊಂಡಿರ್ತೈತಿ. ಆ 150 ಅಂಕಗಳಲ್ಲಿ 100 ಅಂಕಗಳು ಡಿಸ್ಕ್ರಿಪ್ಟಿವ್ ಮಾದರಿಯಲ್ಲಿ ಇರ್ತವೆ, ಅಂದರೆ ವಿವರಣಾತ್ಮಕ ಒಂದು ಉತ್ತರಗಳನ್ನು ತಾವೆಲ್ಲ ಬರೀಬೇಕಾಕೈತಿ. ಇನ್ನು 50 ಅಂಕಗಳು ಬಹು ಆಯ್ಕೆ ಮಾದರಿಯ ಒಂದು ಪ್ರಶ್ನೆಗಳಿರ್ತವೆ. ಇಲ್ಲಿ ಈ ಪತ್ರಿಕೆ 2 ಇದು ನಿಮ್ಮ ಸಬ್ಜೆಕ್ಟ್ ಮೇಲೆ ಈ ಪತ್ರಿಕೆ ಇರ್ತೈತಿ. 1ರಿಂದ 50ನೇ ಪ್ರಶ್ನೆ ಕ್ರಮ ಸಂಖ್ಯೆ ತನಕ ಬಹು ಆಯ್ಕೆ ಮಾದರಿಗಳ ಪ್ರಶ್ನೆ ಇರ್ತವೆ. 51ನೇ ಪ್ರಶ್ನೆಯಿಂದ 70ನೇ ಪ್ರಶ್ನೆ ತನಕ 3 ಅಂಕದ 20 ಪ್ರಶ್ನೆಗಳಿರ್ತವೆ, ಅಂದ್ರೆ 60 ಅಂಕಗಳಾತು. ಇನ್ನು 71ನೇ ಪ್ರಶ್ನೆಯಿಂದ 80ನೇ ಪ್ರಶ್ನೆ ತನಕ 10 ಪ್ರಶ್ನೆಗಳು 4 ಅಂಕದ ಪ್ರಶ್ನೆಗಳಿರ್ತವೆ, ಅಂದ್ರೆ ಇಲ್ಲಿ 40 ಆತು. 3 ಅಂಕದ 20 ಪ್ರಶ್ನೆಗಳು ಅಂದ್ರೆ 60 + 40 100 ಅಂಕಗಳು ಡಿಸ್ಕ್ರಿಪ್ಟಿವ್ ಮಾದರಿಯಲ್ಲಿ, ವಿವರಣಾತ್ಮಕ ಮಾದರಿಯಲ್ಲಿ ನೀವು ಈ ಒಂದು ಪತ್ರಿಕೆಗೆ ಬರೀಬೇಕಾಕೈತಿ. ಇನ್ನು ಈ ಒಂದು ಪತ್ರಿಕೆಗೆ ವಿಶೇಷವಾಗಿ ತಮಗೆಲ್ಲ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಒಂದು ಮಾಹಿತಿಯನ್ನು ತಮಗೆಲ್ಲರಿಗೆ ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ತೀನಿ. ಇತ್ತೀಚೆಗೆ ನಮ್ಮ ಶಿಕ್ಷಣ ಇಲಾಖೆಯ DSERT ಅವರು ಪ್ರತಿ ತರಗತಿಗೆ ಅಂದರೆ 10ನೇ ತರಗತಿ ತನಕ LBA ಅಂತ ಒಂದು ಕ್ವಶನ್ ಬ್ಯಾಂಕನ್ನು ಬಿಟ್ಟಿದ್ದಾರೆ, ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ. ಪ್ರತಿ ತರಗತಿಯ ಪ್ರತಿ ಪಾಠದ ಒಂದು ಕ್ವಶನ್ ಬ್ಯಾಂಕ್ಗಳನ್ನು ರೆಡಿ ಮಾಡಿ ಇಲಾಖೆಯವರು, ಸರ್ಕಾರದವರೇ ರೆಡಿ ಮಾಡಿ ಅದನ್ನು ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಇದನ್ನು ನಿಮಗೆ ಯಾಕೆ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ಇದು GPSTR ಪರೀಕ್ಷೆಗೆ ಬಹಳ ಉಪಯೋಗಕಾರಿಯಾಗಿರ್ತಕ್ಕಂಥ ಒಂದು ಕ್ವಶನ್ ಬ್ಯಾಂಕ್. ಇದರೊಳಗೆ ನೀವು 3 ಅಂಕದ ಮತ್ತು 4 ಅಂಕದ ಕ್ವಶನ್ಸ್ಗಳನ್ನು ತೆಗೆದುಕೊಂಡು ಅಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ನೀಟಾಗಿ ಆನ್ಸರ್ಗಳನ್ನು ರೆಡಿ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಮ ಒಂದು ಪರೀಕ್ಷೆಗೆ ಬಹಳ ಉಪಯೋಗಕಾರಿ ಆಕೈತಿ. ಯಾಕಂದ್ರೆ ನಾವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದು ನೋಡಿದ್ರೆ 8th 9th 10th ಆಮೇಲೆ ಪ್ರಾಥಮಿಕ ಶಾಲೆಯಿಂದ 6ನೇ ತರಗತಿ 7ನೇ ತರಗತಿಯಿಂದಲೂ ಕೆಲವೊಂದಿಷ್ಟು ಪ್ರಶ್ನೆಗಳು ಬಂದವ. ಹೆಚ್ಚಾಗಿ ಹೈಸ್ಕೂಲ್ ಪುಸ್ತಕಗಳಲ್ಲಿರ್ತಕ್ಕಂಥ ಒಂದು ಪ್ರಶ್ನೆಗಳನ್ನೇ ಅಲ್ಲಿ ಆತ ತೆಗೆದಿದ್ದಾನೆ. ಸೊ ನೀವು ಆ LBAಗಳನ್ನು ಪ್ರತಿಯೊಂದು ತರಗತಿಯ LBAಗಳನ್ನು ನಿಮ್ಮ ಸಬ್ಜೆಕ್ಟ್ ವೈಸ ನೀವು ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡಿಕೊಂಡು ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ರೆಡಿ ಮಾಡಬೇಕು. ಯಾಕಂದರೆ ಇದು ಸರ್ಕಾರದಿಂದ ಇಲಾಖೆಯವರು ಬಿಟ್ಟಿರ್ತಕ್ಕಂಥ ಒಂದು ಕ್ವಶನ್ ಬ್ಯಾಂಕ್ ಇದು. ಆ ಕ್ವಶನ್ ಬ್ಯಾಂಕನ್ನು ಹೆಂಗೆ ಡೌನ್ಲೋಡ್ ಮಾಡ್ಕೋಬೇಕಪ್ಪ ಅಂತಂದ್ರೆ, ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಲಿಂಕನ್ನು ಕೊಟ್ಟಿದ್ದೀನಿ. ಪ್ರತಿ ತರಗತಿಯ ಲಿಂಕ್ಗಳದವ. ಆ ಲಿಂಕ್ಗೆ ಹೋಗಿ ನೀವು ಪ್ರತಿಯೊಂದು ತರಗತಿಯ ನಿಮ್ಮ ಸಬ್ಜೆಕ್ಟ್ಗಳ ಕ್ವಶನ್ ಬ್ಯಾಂಕನ್ನು ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು. ಇನ್ನೊಂದು ವಿಶೇಷ ಏನಪ್ಪ ಅಂತಂದ್ರೆ, 2022ರ ಒಂದು ಸೋಷಲ್ ಸ್ಟಡೀಸನ್ನು ಒಂದು ಮಾದರಿ ಉತ್ತರಗಳನ್ನು ಯಾವ ರೀತಿ ಬರೀಬೇಕು, ಅವುಗಳಿಗೆ ಎಷ್ಟು ಅಂಕಗಳನ್ನು ನಿಗದಿ ಮಾಡ್ಯಾನ, ಅವು ಯಾವ ತರಗತಿಯ ಪಾಠದ ಮೇಲೆ ಬಂದಿದ್ದಾವ ಅನ್ನೋದನ್ನು ನಾನು ಇಲ್ಲಿ ತೋರಿಸ್ತೀನಿ. ಆ ಒಂದು ಇದ್ರ ಕಾಪಿನೂ ಕೂಡ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡಿಕೊಂಡು ಸ್ವಲ್ಪ ರೆಫರ್ ಮಾಡ್ಕೋಬೋದು. ಅಂದ್ರೆ ಒಟ್ಟಿನಲ್ಲಿ ನಮ್ಮ ಡಿಸ್ಕ್ರಿಪ್ಟಿವ್ ಆನ್ಸರ್ಗಳನ್ನು ನೀಟಾಗಿ ಚೆನ್ನಾಗಿ ಬರೆದೇವಪ್ಪ ಅಂತಂದ್ರೆ ನಮ್ಮ ಅಂಕಗಳು ಹೆಚ್ಚಾಕ್ಕವ. ಅಂಕಗಳು ಹೆಚ್ಚಾದವಪ್ಪ ಅಂತಂದ್ರೆ ನಾವು ನೇಮಕಾತಿ ಹಾಕಿವಿ. ಇಲ್ಲಿ 2022ರ ಒಂದು ಪ್ರಶ್ನೆ ಪತ್ರಿಕೆ ಇದೆ. 51ನೇ ಪ್ರಶ್ನೆ ಇದೆ. 3 ಅಂಕದ ಒಂದು ಪ್ರಶ್ನೆ ಇದೆ. ಆ 3 ಅಂಕದ ಪ್ರಶ್ನೆಗೆ ಯಾವ ರೀತಿ ಆನ್ಸರ್ಗಳನ್ನು ಬರೀಬೇಕು, ಪಾಯಿಂಟ್ಸ್ ರೂಪದಲ್ಲಿ ಯಾವ ರೀತಿ ಬರೀಬೇಕು. ಆಮೇಲೆ ಇದು ತರಗತಿ 8ನೇ ತರಗತಿಯಿಂದ ಪಾರ್ಟ್ 1 ಪುಸ್ತಕದೊಳಗೆ 24ನೇ ಪುಟದೊಳಗೆ ಈ ಒಂದು ಪ್ರಶ್ನೆ ಐತಿ. ಇನ್ನು ನೆಕ್ಸ್ಟ್ ಇದೇ ರೀತಿಯಾಗಿ 52ನೇ ಪ್ರಶ್ನೆ ಯಾವ ರೀತಿ ಸಂಗೊಳ್ಳಿ ರಾಯಣ್ಣ ಹೋರಾಟ ಮಾಡ್ದ ಅನ್ನೋದು, ಇದು ತರಗತಿ 10ನೇ ತರಗತಿಯೊಳಗದ ಪಾರ್ಟ್ 1 ಒಳಗೆ ಪುಟ ಸಂಖ್ಯೆ ಕೂಡ ಇದರೊಳಗೆ ಐತಿ, ತಾವೆಲ್ಲ ನೋಡ್ಕೋಬೋದು. ಆಮೇಲೆ ಇದೇ ರೀತಿಯಾಗಿ 53ನೇ ಪ್ರಶ್ನೆಗೆ ಯಾವ ರೀತಿ ಆನ್ಸರ್ ಮಾಡಬೇಕು. ಇಲ್ಲಿ ಪ್ರಶ್ನೆ ಏನು ಕೇಳಿದಾನ, ಗುಪ್ತರ ಇತಿಹಾಸವನ್ನು ತಿಳಿದುಕೊಳ್ಳಲು ಸಹಾಯಕವಾಗುವ ಆಕರಗಳು, ಈ ರೀತಿ ಹೆಡ್ಡಿಂಗ್ ಹಾಕಬೇಕು. ಹೆಡ್ಡಿಂಗ್ ಹಾಕಿ ಈ ರೀತಿ ಪಾಯಿಂಟ್ ವೈಸ್ ನೀವು ಏನಾದರೂ ಆನ್ಸರ್ ಬರೆದಿದ್ದೇ ಆದ್ರೆ ನಿಮ್ಮ ಅಂಕಗಳು ಹೆಚ್ಚಾಕ್ಕವ.
ಅದಕ್ಕೆ ಈ ಹೈಸ್ಕೂಲ್ ಏನು ಈ LBA ಅಂತ ಏನು DSCRT ಅವರು ಕ್ವಶನ್ ಬ್ಯಾಂಕನ್ನು ರೆಡಿ ಮಾಡಿ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿದಾರಲ್ಲ, ಅವುಗಳನ್ನೆಲ್ಲ ತಾವೆಲ್ಲ ಪರೀಕ್ಷೆ ಬರೀತಕ್ಕಂಥ ಸ್ಪರ್ಧಾರ್ಥಿಗಳು ಅವುಗಳನ್ನು ಡೌನ್ಲೋಡ್ ಮಾಡಿಕೊಂಡು ಅವುಗಳಿಗೆ 3 ಮತ್ತು 4 ಅಂಕದ ಪ್ರಶ್ನೆಗಳನ್ನು ಹೊರಗೆ ತೆಗೆದು ಒಂದು ನೀಟಾಗಿ ಒಂದು ನೋಟ್ಬುಕ್ ಒಳಗೆ ಅದಕ್ಕೆಲ್ಲ ಆನ್ಸರ್ ರೆಡಿ ಮಾಡ್ಕೋಬೇಕು. ನೀವು ಒಂದು ಸಲ ನೀವೆಲ್ಲ ತರಗತಿಯ 3 ಮತ್ತು 4 ಅಂಕದ ಪ್ರಶ್ನೆಗಳನ್ನು ಹೊರಗೆ ತೆಗೆದು ನೀಟಾಗಿ ಆನ್ಸರ್ ಮಾಡಿದ್ರಪ್ಪ ಅಂದ್ರೆ ಅವೇ ಪ್ರಶ್ನೆಗಳು ಅಲ್ಲಿ ಬರತಕ್ಕಂಥ ಸಂಭವ ಜಾಸ್ತಿ ಐತಿ. ಇನ್ನು ಇದರೊಳಗೆ ಕೊಟ್ಟಿರ್ತಕ್ಕಂಥ ಬಹು ಆಯ್ಕೆ ಪ್ರಶ್ನೆಗಳನ್ನು ಮತ್ತು 1 ಅಂಕದ ಪ್ರಶ್ನೆಗಳನ್ನು ಕೂಡ ನೀವು ರೆಫರ್ ಮಾಡ್ಬೋದು. ಯಾಕಂದ್ರೆ ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳಿಗೂ ಕೂಡ ನಮ್ಗೆ ಭಾಳ ಅನುಕೂಲ ಆಕೈತಿ. ಇದು ಭಾಳ ಜನರಿಗೆ ಗೊತ್ತಿಲ್ಲ. ಈ LBAಯನ್ನು ಯೂಸ್ ಮಾಡಿಕೊಂಡು ನಾವು GPSTR ಪರೀಕ್ಷೆಗೆ ತಯಾರಿ ಮಾಡ್ಕೊಂಡೇವಪ್ಪ ಅಂತಂದ್ರೆ ನಮಗೆ ರೆಡಿಮೇಡ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಸಿಗ್ತವೆ. ಅಲ್ಲಿ ಯಾವ ರೀತಿ ಪ್ರಶ್ನೆಗಳದಾವ, ಆಮೇಲೆ ಪ್ರಶ್ನೆ ಪತ್ರಿಕೆ ಭಾಳ ಸಾಲಿಡ್ ಅದಾವ, ಭಾಳ ಚೆನ್ನಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡಿದ್ದಾರೆ ಅವರು. ಆ ಕ್ವಶನ್ ಬ್ಯಾಂಕ್ಗಳು ತಮಗೆಲ್ಲರಿಗೂ ಕೂಡ ಭಾಳಷ್ಟು ಯೂಸ್ ಆಕೈತಿ. ತಾವೆಲ್ಲ ಡೌನ್ಲೋಡ್ ಮಾಡಿಕೊಡ್ರಿ. ಡೌನ್ಲೋಡ್ ಮಾಡಿಕೊಂಡು ಅವುಗಳನ್ನು ರೆಫರ್ ಮಾಡಿಕೊಂಡು ಆನ್ಸರ್ಗಳನ್ನು ರೆಡಿ ಮಾಡಿಕೊಂಡು ಮುಂಬರುವ GPSTR ಪರೀಕ್ಷೆಯಲ್ಲಿ ಯಶಸ್ಸನ್ನು ಪಡೀರಿ ಅಂತ ಹೇಳ್ತಾ, ಯಾರು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಆಮೇಲೆ ನಮ್ಮ ಚಾನಲಲ್ಲಿ ಬರ್ತಕ್ಕಂಥ ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರಿಗೆ ಹಂಚ್ರಿ. ಯಾಕಂದ್ರೆ ಜ್ಞಾನ ಬಚ್ಚಿಟ್ರೆ ಕೊಳಿತೈತಿ, ಬಿಚ್ಚಿಟ್ರೆ ಹೊಳಿತೈತಿ. ನಮ್ಮಲ್ಲಿರ್ತಕ್ಕಂಥ ಜ್ಞಾನವನ್ನು ಜಗತ್ತಿಗೆ ಹಂಚ್ಕೋಬೇಕು, ನಾವು ಬೆಳಿಬೇಕು, ನಮ್ಮ ಜೊತೆ 10 ಜನನೂ ಕೂಡ ಬೆಳಿಬೇಕು. ತಾವು ಬೆಳೀರಿ, ಇನ್ನುಳಿದಂಥ ಎಲ್ಲ ಜನರನ್ನು ಬೆಳೆಸ್ರಿ ಅಂತ ಹೇಳ್ತಾ, ತಾವೆಲ್ಲರೂ ಪರೀಕ್ಷೆಯಲ್ಲಿ ಯಶಸ್ಸನ್ನು ಗಳಿಸ್ರಿ ಅಂತ ಹಾರೈಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ನಮಸ್ಕಾರ.